ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಗನಾದ ಯೇಸು ಕ್ರಿಸ್ತನಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್. ಆಮೆನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು ಈ ಸ್ಥಳದಲ್ಲಿ? ಬಂದಂತವ್ರು, ಬರ್ಲಾರ್ದವರಲ್ಲ, ಬಂದಂತವ್ರು ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಈ ಸಮಯದಲ್ಲಿ 23ನೇ ಕೀರ್ತನೆ ಮೊದಲು 3 ವಾಕ್ಯಗಳನ್ನು ಧ್ಯಾನ ಮಾಡೋಣ. ಓದ್ರಿ. ಯೆಹೋವನು ನನಗೆ ಕುರುಬನು, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸುತ್ತಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ನೀವು ಕೋಟಿ ಸ್ತೋತ್ರಗಳಪ್ಪ. ಓದಿದಂತ ಸ್ವಾಮಿ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶವನ್ನು ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸು ಸ್ವಾಮಿ. ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ನಿನ್ನ ಮಕ್ಕಳಾಗಿ ಸ್ವಾಮಿ ಜೀವಿಸ್ಲಿಕ್ಕೆ ಆಗುವ ಹಾಗೆ ನೀನು ಸಹಾಯ ಒದಗಿಸಿಕೊಡು. ಯಾವ ವಿಷಯದಲ್ಲಿಯೂ ನಾವು ತಪ್ಪಿ ಹೋಗಲಾರದ ಹಾಗೆ ನಿನ್ನ ಕಾರ್ಯ ಜರುಗಿಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿದೆಲ್ಲ ಯೇಸು ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ. 23ನೇ ಕೀರ್ತನೆ ಎಲ್ಲರಿಗೂ ಕೂಡ ಗೊತ್ತಿರುವಂತ ಕೀರ್ತನೆ. ದೇವರನ್ನು ನಂಬಿದಂತ ಮಕ್ಕಳು ಯಾರಿರ್ತಾರೋ ಅವರೆಲ್ಲರಿಗೂ ಕೂಡ ಗೊತ್ತಿರುವಂತ ಕೀರ್ತನೆ ಯಾವ್ದ್ರಿ? 23ನೇಯ ಕೀರ್ತನೆ. ವಿಶ್ವವಿಖ್ಯಾತಿ ಪಡೆದಿರತಕ್ಕಂಥ ಒಂದು ಕೀರ್ತನೆ ಎಂಬುದಾಗಿ ನಾವು ಇದನ್ನ ಹೇಳಬಹುದು. ಅಲ್ಲಿ ಯಾಕೆ ಆ ಒಂದು ವಿಷಯವನ್ನ ದಾವೀದನು ಪ್ರಸ್ತಾಪನೆ ಮಾಡ್ತಾ ಇದ್ದಾನಂದ್ರೆ, ದೇವರು ನಮಗೆ ಕುರುಬನಾಗಿರಬೇಕಾದಂತ ಅವಶ್ಯಕತೆ ಇದೆಯಾ? ದೇವರನ್ನ ಯಾಕೆ ಆತನು ಕುರುಬನಿಗೆ ಹೋಲಿಕೆ ಮಾಡಿದ್ದಾನೆ? ದೇವರೇ ಯಾಕೆ ನಮಗೆ ಕುರುಬನಾಗಿದ್ದಾನೆ? ದೇವರು ಕುರುಬನಾಗಿರ್ಬೇಕಾದ್ರೆ ನಮ್ಮ ಜೀವಿತದಲ್ಲಿ, ದೇವರು ಕುರುಬನಾಗಿರುವಾಗ ನಮ್ಮ ಜೀವಿತದಲ್ಲಿ ನಾವು ಯಾವ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವವರು ಆಗಿರ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ 6 ವಚನಗಳಲ್ಲಿ ಎಷ್ಟೋ ಆಧ್ಯಾತ್ಮಿಕ ಅಂಶಗಳೇನಾಗಿದ್ದಾವೆ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. 1-2 ಅಂಶಗಳನ್ನ ಈ ಸಮಯದಲ್ಲಿ ನಾವು ಧ್ಯಾನ ಮಾಡುವವರಾಗೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 6ನೇ ವಚನವನ್ನು ಧ್ಯಾನ ಮಾಡೋಣ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನ
ಹಿಂಬಾಲಿಸುವವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದೇ. ಆಮೇನ್. ಹಲ್ಲೆಲೂಯಾ. ನಿಶ್ಚಯ, ಶೂರ್ಲಿ ಅಂತ ಹೇಳಿದ್ವಿ ನಾವು ಇಂಗ್ಲಿಷ್ ಅಲ್ಲಿ. ಹಲ್ಲೆಲೂಯಾ. ಖಂಡಿತವಾಗಿ ನನ್ನ ಜೀವಮಾನದಲ್ಲಿ ನನಗೆ ಶುಭ ಬರುತ್ತೆ, ಕೃಪೆ ನನ್ನನ್ನ ಹಿಂಬಾಲಿಸುತ್ತೆ. ಅದು ಯಾರ ಪ್ರಾರ್ಥನೆ? ದಾವೀದನ ಒಂದು ಪ್ರಾರ್ಥನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರತಿಯೊಬ್ಬ ವಿಶ್ವಾಸಿಯ ಒಂದು ಪ್ರಾರ್ಥನೆ ಕೂಡ ಅದು ಆಗಿರಬೇಕು. ಹಲ್ಲೆಲೂಯಾ. ನಾನು ಗುಲ್ಬರ್ಗದಲ್ಲಿದ್ದಾಗ ಪ್ರಿಯರೇ, ಪ್ರೇಯರ್ ಮೀಟಿಂಗ್ ಇತ್ತು, ಬ್ಲೆಸ್ ಗುಲ್ಬರ್ಗ ಅಂತೇಳಿ. ಅಲ್ಲಿ ದೈವ ಸೇವಕರೊಬ್ಬರು ಆಹ್ವಾನ ಮಾಡಲ್ಪಟ್ಟಿದ್ರು ವಾಕ್ಯವನ್ನ ಸಾರುವುದಕ್ಕಾಗಿ. ಅವ್ರು ವಾಕ್ಯ ಹೇಳ್ತಾ ಹೇಳ್ತಾ ಇರ್ಬೇಕಾದ್ರೆ, ಅವ್ರು ಯಾವಾಗ್ಲೂ ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಅವ್ರ ಮಗಳು ಪಕ್ಕದಲ್ಲಿ ಕೂತ್ಕೊಳ್ಳುವಾಗ ಹಿಂದೆ ಏನ್ ಬರ್ತಾ ಇದೆ ಪುಟ್ಟಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರಂತೆ, ಮಗಳು ಹೇಳ್ತಾ ಇದ್ಲಂತೆ, ಏನಂತ ಹೇಳಿ, ಡ್ಯಾಡಿ ಡ್ಯಾಡಿ ಹಿಂದೆ ಶುಭವು ಕೃಪೆಯು ನಮ್ಮನ್ನ ಹಿಂಬಾಲಿಸಿ ಬರ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಬರ್ತಾ ಇದೆ ಹಿಂದೆ? ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸಿ ಬರ್ತಾ ಇದೆ. ಹಲ್ಲೆಲೂಯಾ. ಅದನ್ನ ನಾವೇನ್ ಮಾಡಲ್ಲ, ಪರಿಪೂರ್ಣವಾಗಿ ನಂಬಲ್ಲ, ಅದರ ಮೇಲೆ ಜಾಸ್ತಿ ವಿಶ್ವಾಸವನ್ನ ಇಡೋಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ದಾವೀದನು ಹೇಳ್ತಾ ಇದ್ದಾನೆ, ನನಗೆ ದೇವರೇ ಏನಾಗಿದ್ದಾನೆ? ಕುರುಬನಾಗಿದ್ದಾನೆ. ದೇವರೇ ನನ್ನ ಕುರುಬನಾಗಿದ್ದಾನೆ. ದೇವರೇ ನನ್ನ ಕುರುಬನು ಯಾಕಾಗಿದ್ದಾನಂದ್ರೆ, ನಾನು ಮೊದಲು ದೇವರನ್ನ ನಂಬಿದಂತ ಪ್ರಜೆಯಾಗಿದ್ದೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆ 95:6 ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಮೊದಲು ಆತನ ಪ್ರಜೆಗಳಾದ ಮೇಲೆ ದೇವರು ನಮಗೆ ಕುರುಬನಾಗೋದಕ್ಕೆ ಸಾಧ್ಯ ಪ್ರಿಯರೇ. ನಾವು ಆತನ ಪ್ರಜೆಗಳಾಗಲಾರದೆ ಇದ್ದರೆ ದೇವರು ನಮಗೆ ಕುರುಬನಾಗೋದಕ್ಕೆ ಸಾಧ್ಯವೇ ಇಲ್ಲ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ನಮಸ್ಕರಿಸೋಣ ಎಂಬುದಾಗಿ ಕೀರ್ತನೆಯಲ್ಲಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ನಾವು ಆತನ್ನು ಪಾಲಿಸುವ ಪ್ರಜೆಯು ಆತನ ಹಿಂಡು ಆಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಆತನ ಕುರಿಮರಿಗಳು ಆಗಬೇಕಾದ್ರೆ ಮೊದಲನೇದಾಗಿ ನಾವು ಏನಾಗ್ಬೇಕು? ಆತನ ಪ್ರಜೆಗಳಾಗಬೇಕು. ಇವತ್ತಿನ ದಿನ ಎಲ್ಲರೂ ದಾರಿ ತಪ್ಪಿ ಹೋಗಿದ್ದಾರೆ. ಎಲ್ಲ ಜಾತಿ ಜನಾಂಗದವರು ಸೃಷ್ಟಿಕರ್ತನನ್ನ ಬಿಟ್ಟು ತೊಲಗಿ ಹೋಗಿದ್ದಾರೆ. ಅವರು ಮೊದಲು ಏನಾಗ್ಬೇಕು? ದೇವರ ಮಕ್ಕಳಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರೇ ನನಗೆ ಕುರುಬನಾಗಿದ್ದಾನೆ. ಯಾವಾಗ? ದಾವೀದನು ಚಿಕ್ಕ ವಯಸ್ಸಿನಲ್ಲೇ ಇರುವಾಗ. ಹಲ್ಲೆಲೂಯಾ. ಚಾರಿತ್ರೆಯಲ್ಲಿ ಒಂದು ಅಂಶ ಹೇಳುತ್ತೆ ಪ್ರಿಯರೇ, ದಾವೀದನು ತಂದೆಯಾಗಿರ್ತಕ್ಕಂಥ ಈಶಾಯ, ದಾವೀದನ ತಂದೆ ಹೆಸರೇನು? ಈಶಾಯ. ಮೊದಲನೇದಾಗಿ ಆತನ ಹೆಂಡತಿಗೆ 7 ಜನ ಗಂಡು ಮಕ್ಕಳು ಹುಡ್ತಾರಂತೆ. ಎಷ್ಟು ಜನ? 7 ಜನ ಗಂಡು ಮಕ್ಕಳು ಹುಟ್ಟಿದ ಮೇಲೆ ಆಮೇಲೆ ಕೊನೆಯದಾಗಿ 2 ಹೆಣ್ಮಕ್ಳು ಹುಡ್ತಾರೆ. ಚರಿತ್ರೆ ಹೇಳುತ್ತೆ, ಆತನ ಹೆಂಡತಿ ಮೊವ್ಯಾಬಳಂತೆ, ಅಂದ್ರೆ ಮೊವ್ಯಾಬ್ ದೇಶದಿಂದ ಬಂದಿರತಕ್ಕಂತ ಸ್ತ್ರೀ. ಅವಾಗ ಈಶಾಯ ಒಳ್ಳೆಯ ರೀತಿಯಲ್ಲಿ ಸನ್ಹೆಡ್ರಿನ್ ಎನ್ನುವಂತ ಸಭೆಯಲ್ಲಿ ನ್ಯಾಯವನ್ನ ತೀರಿಸುವಂತ ವ್ಯಕ್ತಿಯಾಗಿದ್ದ, ಶ್ರೀಮಂತ ವ್ಯಕ್ತಿಯಾಗಿದ್ದ. ಆ ಸಮಯದಲ್ಲಿ ಏನಾಗುತ್ತಂತೆ, ಎಲ್ಲ ಊರರೆಲ್ಲ ಬಂದು ಆತನಿಗೆ ಹೇಳ್ತಾ ಇದ್ದಾರೆ, ಏನಂತ ಹೇಳಿ, ಈಶಾಯ, ನೀನು ನಿನ್ನ ಹೆಂಡತಿಯನ್ನ ಬಿಟ್ಟು ಬಿಡಬೇಕು. ಯಾಕಂದ್ರೆ ನಿನ್ನ ಹೆಂಡತಿ ಯಹೂದ್ಯಳಲ್ಲ, ಇಸ್ರಾಯೇಲ್ ದೇಶದ ಜಾತಿ ಆಕೆ ಅಲ್ಲ, ಅದ್ರ ಸಲುವಾಗಿ ಯಾಕೆ ನೀನು ಬಿಟ್ಟು ಬಿಡು ಅಂತೇಳಿ ಹೇಳ್ತಾರಂತೆ. ಹೇಳಿದ ತಕ್ಷಣ ಅವಾಗ ಆತನು ಏನ್ ಮಾಡ್ತಾನೆ? ಬಿಟ್ಟು ಬೇರೆ ಆಕೆಯನ್ನ ಮದುವೆ ಮಾಡ್ಕೊಳ್ತಾನಂತ್ರಿ. ಯಾರು? ದಾವೀದನ ತಂದೆಯಾಗಿರುವ ಈಶಾಯ. ಹಲ್ಲೆಲೂಯಾ. ಆವಾಗ ಪಕ್ಕದಲ್ಲೇ ಕೆಲಸದ ಆಕೆಯಾಗಿ, ಮನೆ ಕೆಲಸದವ್ರು ಅಂತ ಹೇಳ್ತೀವಲ್ಲ, ಮನೆ ಕೆಲಸದವಳ ರೀತಿಯಲ್ಲಿ ಯಾರನ್ನ ಕರ್ಕೊಂತಾನಂತೆ? ಸ್ವಂತ ಹೆಂಡತಿಯನ್ನ. ಹಲ್ಲೆಲೂಯಾ. ಆದ್ರೆ ಆಕೆಯನ್ನ ಬಿಡೋದಕ್ಕೆ ಆತನಿಗೆ ಮನಸ್ಸಿಲ್ಲ. ಆಕೆಯಿಂದ ಎಷ್ಟು ಮಕ್ಕಳನ್ನ ಪಡ್ಕೊಂಡಿದ್ದಾನೆ? 9 ಮಕ್ಕಳು. 7 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಎಷ್ಟಾದ್ರು? 9 ಮಕ್ಕಳು. ಹಲ್ಲೆಲೂಯಾ. ಆ ಒಂದು ಸಮಯದಲ್ಲಿ ಲಾಸ್ಟ್ಗೆ ಆಕೆಯನ್ನು ಬಿಡಲಾರದಂತ ಪರಿಸ್ಥಿತಿ ಬಂದಾಗ ಮತ್ತೆ ಪುನಃ ಆಕೆಯನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡ್ಕೊಳ್ತಾನೆ. ಅವಾಗ ಹುಟ್ಟುವಂತ ಮಗನೇ ಯಾರು? ಈ ದಾವೀದ. ಹಲ್ಲೆಲೂಯಾ. ಈ ದಾವೀದ ಕೊನೆಯದಾಗಿ ಹುಟ್ಟುವಂತ ಮಗ. ದಾವೀದನ ಕಂಡ್ರೆ ಎಲ್ಲರಿಗೂ ಕೂಡ ತಿರಸ್ಕಾರದ ಮನೋಭಾವ. ದಾವೀದನ ಕಂಡ್ರೆ ಎಲ್ಲರೂ ಕೂಡ ತುಚ್ಛವಾಗಿ ಆತನನ್ನ ಕಾಣ್ತಾ ಇರ್ತಾರೆ. ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ತಂದೆಯೊಟ್ಟಿಗಾಗ್ಲಿ ಅಣ್ಣಂದ್ರಿಗೊಟ್ಟಿಗಾಗ್ಲಿ ಸರಿಯಾದ ರೀತಿಯ ಸಂಬಂಧ ಅವರಿಗೆ ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಈ ದಾವೀದನು ಅಡವಿಯಲ್ಲಿ ಇರಬೇಕಾದ್ರೆ ದೇವರನ್ನ ಏನ್ ಮಾಡ್ತಾ ಇದ್ದಾನೆ? ಕೀರ್ತನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ದೇವರೇ, ನನ್ನ ತಂದೆ ತಾಯಿಗಳು ನನ್ನ ಕುರಿ ಕಾಯೋದಕ್ಕೆ
ಇಟ್ಟುಬಿಟ್ಟಿದ್ದಾರೆ. ನಾನು ಎಲ್ಲರಿಗೂ ಕೂಡ ಬೇಡವಾದಂತ ಒಬ್ಬ ವ್ಯಕ್ತಿಯಾಗಿದ್ದೇನೆ, ಆದ್ರೆ ದೇವರೇ ನೀನು ಮಾತ್ರ ನನ್ನ ಸಂಗಡವೇ ಇದ್ದಿ. ಹಲ್ಲೆಲೂಯಾ. ಒಂದು ಹಾಡಿದೆ ಪ್ರಿಯರೇ, ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲಿ, ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲಿ, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ಹತ್ತಿರವೇ ಇರು ಯೇಸುವೇ ಕಷ್ಟದ ಸಮಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾವೀದನಿಗೆ ಯಾರನ್ನ ಹತ್ತಿರವಾಗಿ ಇಟ್ಕೊಂಡಿದ್ದಾನೆ? ದೇವರನ್ನ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ದಾವೀದನು ಅಡವಿಯಲ್ಲಿ ಇರುವಾಗ, ಆತನು ಮನೆಯಲ್ಲಿ ಇರಲಾರದಂತ ಒಂದು ಸಂದರ್ಭದಲ್ಲಿ ಆತನು ಕುರುಬನನ್ನಾಗಿ ಯಾರನ್ನ ಮಾಡ್ಕೊಂಡಿದ್ದಾನ್ರಿ? ದೇವರನ್ನ ಮಾಡ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಧೈರ್ಯ ದೇವರು ಮಾತ್ರ. ಎಲ್ಲರೂ ಕೈ ಬಿಡಲ್ಪಟ್ಟಂತ ಒಂದು ಪರಿಸ್ಥಿತಿಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ಕುರಿಗಳನ್ನ ಕಾಯುವಂತ ವ್ಯಕ್ತಿಯಾಗಿ ಅವನು ಇದ್ದಾನೆ ಪ್ರಿಯರೇ. ಆದರೆ ಆತನಿಗೆ ಭಯ ಇಲ್ಲ. ಯಾಕೆ ಗೊತ್ತಾ? ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೆ ಒಬ್ಬನೇ ಕುರುಬನು, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದಿಯಲ್ಲಿ ದೇವರು ತ್ರಿಯೇಕತ್ವ ಎನ್ನುವಂಥದ್ದು ಇರುವಂತ ಸಂದರ್ಭದಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನೇ ಒಳ್ಳೆ ಕುರುಬನ್ ಅಂತ ಹೇಳಿದವರು ಯಾರು? ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಕುರುಬನು ಒಬ್ಬಾತನೇ ಇರೋದು, ಅದನ್ನ ಕಾನ್ಸೆಪ್ಟ್ ಅನ್ನು ಚೆನ್ನಾಗಿ ನಾವು ತಿಳಿದುಕೊಳ್ಬೇಕು. ಆದಿಯಲ್ಲಿರ್ತಕ್ಕಂಥ ದೇವರು, ಆತನು ಏನಾದ? ನರಮನುಷ್ಯನಾಗಿ ಬಂದಾಗ, ಯೆಹೋವ ದೇವರು ನರಮನುಷ್ಯನಾಗಿ ಬಂದಾಗ ಆತನ ಹೆಸರು ಏನಾಯ್ತು? ಯೇಸು ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವು ಜನ ತಂದೆಯನ್ನ ಬೇರೆ ಅಂತಾರೆ, ಕುಮಾರನನ್ನ ಬೇರೆ ಅಂತಾರೆ, ಪರಿಶುದ್ಧಾತ್ಮನನ್ನ ಬೇರೆ ಎಂಬುದಾಗಿ ಸಂಬೋಧನೆಯನ್ನ ಮಾಡ್ತಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನೇ ತಂದೆಯಾಗಿದ್ದಾನೆ, ಆತನೇ ಕುಮಾರನಾಗಿದ್ದಾನೆ, ಆತನೇ ಪರಿಶುದ್ಧಾತ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೆಹೋವನೇ ನಮಗೆ ಕುರುಬನಾಗಿರಬೇಕು, ಆತನೇ ನಮಗೆ ಕುರುಬನಾಗಿರ್ಬೇಕು. ದೇವರನ್ನ ನೀನು ಕುರುಬನನ್ನಾಗಿ ಮಾಡಿಕೊಂಡ್ರೆ ನಿನಗೇನಿಲ್ಲಂತೆ? ಕೊರತೆ. ಎಲ್ಲರೂ ಕೊರತೆಯಲ್ಲಿದ್ದಾರೆ, ಎಲ್ಲರೂ ಕೊರತೆಯಲ್ಲಿ ಜೀವಿಸ್ತಾ ಇದ್ದಾರೆ. ಯಾವುದೋ ಒಂದು ವಿಷಯದಲ್ಲಿ ಕೊರತೆ. ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಹಣದ ಕೊರತೆ ಇರುತ್ತೆ. ಹಲ್ಲೆಲೂಯಾ. ಸಾಲ, ಅದು ಇದು ಅಂತೇಳಿ ಎಲ್ಲವುಗಳನ್ನು ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಆದ್ರೆ ದೇವರನ್ನ ನಮ್ಮ ಕುರುಬನನ್ನಾಗಿ ನಾವು ಇಟ್ಕೊಳ್ಳುವಾಗ ದೇವರ ವಾಕ್ಯ ಹೇಳುತ್ತೆ, ನಾನು ನಿಮಗೆ ಕೊರತೆ ಇಲ್ಲದ ಹಾಗೆ ನಡೆಸುತ್ತೇನೆ. ಫಿಲಿಪ್ಪಿ 4:19 ನಾವು ನೋಡ್ತೀವಿ, ದೇವರು ಏನ್ ಮಾಡ್ತಾನಂತೆ? ಕೊರತೆಯನ್ನ ನೀಗಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಶ್ಚಯವಾಗಿ ನಾವು ನಂಬಬೇಕು, ನಮಗೆ ಶುಭವಿದೆ, ನಮಗೆ ಕೃಪೆ ಇದೆ. ದೇವರ ಕೃಪೆ ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ. ಅದ್ರ ಸಲುವಾಗಿ ಬೆಟ್ಟಗಳು ಸ್ಥಳ ಬಿಟ್ಟರು, ಗುಡ್ಡಗಳು ಕದಲಿದರು, ನನ್ನ ಕೃಪೆ ಮಾತ್ರ ನಿನ್ನನ್ನು ಬಿಟ್ಟು ಹೋಗೋದು. ದೇವರ ಕೃಪೆ ಮಾತ್ರ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಆ ಒಂದು ಕೃಪೆ ನಮ್ಮ ಹತ್ರ ಇದೆ, ನಮ್ಮನ್ನು ಹಿಂಬಾಲಿಸ್ತಾ ಇದೆ ಎಂಬುದಾಗಿ ನಾವು ನಂಬುವುದು ಅವಶ್ಯಕ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ದಾವೀದನಿಗೆ ಎಲ್ಲಿಲ್ಲಾರದಂತ ಶ್ರಮೆಗಳು ಬಂದಾಗಲೂ, ಸಂಕಟಗಳು ಬಂದಾಗಲೂ, ಪ್ರಾಣ ಹೋಗುವಂತ ಸ್ಥಿತಿಗಳು ಬಂದಾಗಲೂ, ಭಯಂಕರವಾದಂತ ಅವಮಾನದ ಪರಿಸ್ಥಿತಿಗಳು ಬಂದಾಗಲೂ ದಾವೀದನು ಏನಾಗ್ಲಿಲ್ಲ? ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಅಲ್ಲಿಗೆ ಓಡಿ ಹೋಗ್ಬೇಕು, ಇಲ್ಲಿ ಓಡಿ ಹೋಗ್ಬೇಕು, ಮನೆಯವ್ರನ್ನ ಬಿಟ್ಟು ದೂಷಣೆ ಮಾಡಿ ಹೋಗ್ಬೇಕಂತೇಳಿ ಎಂದು ಕೂಡ ಆಲೋಚನೆಯನ್ನ ಮಾಡ್ಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಎಂಬುದಾಗಿ ಮಾತಾಡಿರ್ತಕ್ಕಂಥ ಆತನು ಎಂಬುದಾಗಿ ಮಾತಾಡಿರ್ತಕ್ಕಂಥ ದಾವೀದನು ಮತ್ತೆ ಹೇಳ್ತಾ ಇದ್ದಾನೆ, ಏನಂತೇಳಿ? ನೀನು ಅಂತೇಳಿ ಯಾವಾಗ ಹೇಳ್ತೀವಿ? ನಾವು ನೀನು ಅಂತೇಳಿ ಯಾವಾಗ ಹೇಳ್ತೀವಿ ಹೇಳ್ರಿ? ಯಾವಾಗ ಹೇಳ್ತೀವಿ ಆ ವರ್ಡನ್ನು? ಫಸ್ಟ್ ಯಾರಾದ್ರೂ ಹೊಸದಾಗಿ ಪರಿಚಯ ಆದ್ಮೇಲೆ ನಾನು ನೀನು ಅಂತೇಳಿ ಮಾತಾಡ್ತೀವ? ರೆಸ್ಪೆಕ್ಟ್ ಕೊಡ್ತೀವಿ. ಯಾವಾಗ ನೀನು ಅಂತೇಳಿ ಮಾತಾಡ್ತೀವ್ರಿ? ಸಂಬಂಧ ಹೆಚ್ಚಾಗಿ ಬೆಳೆದಾಗ, ಬಹಳ ಹತ್ತಿರದವರು, ಆಪ್ತರು ನಾವು ಆದಾಗ. ಮೊದಲು ದೂರದವನ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದ ಯಾರು?
ದಾವೀದ. ಹಲ್ಲೆಲೂಯ. ಮತ್ತೆ ಆತನು ಎಂಬುದಾಗಿ ರೆಸ್ಪೆಕ್ಟ್ ಕೊಟ್ಟ ಆಮೇಲೆ ಏನ್ ಹೇಳ್ತಾ ಇದ್ದಾನೆ, ನೀನು ಹತ್ತಿರವಿರುವುದರಿಂದ ದೇವ್ರೇ ನೀನು ನನ್ನ ಹತ್ತಿರ ಇದೆಯಾ ಅಂದ್ರೆ ದಾವೀದನು ಭಕ್ತಿಯಲ್ಲಿ ಬೆಳೀತಾ ಇದ್ದಾನೆ. ಹಲ್ಲೆಲೂಯ. ದಾವೀದನು ಭಕ್ತಿಯಲ್ಲಿ ಬೆಳೆಯುವಂತ ದಾವೀದನು ಹೇಳ್ತಾ ಇದ್ದಾನೆ, ನೀನು ನನಗೆ ಹತ್ತಿರವಿರುವುದರಿಂದ ಯಾವ ಕೇಡಿಗೂ ಕೂಡ ನಾನು ಹೆದರುವುದಿಲ್ಲ. ಹಲ್ಲೆಲೂಯ. ಕೇಡು ಬರ್ತಾವೆ, ಗಂಡಾಂತರಗಳು ಬರ್ತಾವೆ, ಆದ್ರೆ ನಿನ್ನನ್ನು ದಾಟ್ಕೊಂಡು ಹೋಗ್ತಾವು. ಹಲ್ಲೆಲೂಯ. ನಿನ್ನನ್ನ ಕೇಡಿನಲ್ಲಿ ಅವು ಮುಳುಗಿಸೋದಿಲ್ಲ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇದ್ದಿ. ದಾವೀದನ ಜೀವಿತದಲ್ಲಿ ಆತನ ಪರಿಸ್ಥಿತಿಗಳು ಹೆಂಗಿದ್ವು, ಸಾಯುವಂತ ಒಂದು ಗಳಿಗೆಗಳು. ಎಲ್ಲರೂ ಕೈ ಬಿಡಲ್ಪಟ್ಟಿದ್ದಾರೆ. ಸೌಲ ರಾಜ ಯಾವಾಗಲೂ ಸಾಯಿಸ್ಬೇಕು ಅಂತ ಹೇಳಿದ್ರು ನೋಡ್ತಾ ಇದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ಹಾದು ಹೋಗಿರ್ತಕ್ಕಂತ ದಾವೀದ ದೇವರನ್ನ ಮರೆಯಲಿಲ್ಲ, ದೇವರನ್ನ ಬಿಡಲಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ನನ್ನ ಹಿಂದೆ ಶುಭ ಕೃಪೆ ನನ್ನನ್ನ ಹಿಂಬಾಲಿಸುತ್ತೆ. ಎಲ್ಲವುಗಳ ನಡುವೆ ನನ್ನನ್ನು ಹಿಂಬಾಲಿಸುವಂಥದ್ದು ಯಾವುದು, ಆತನ ಶುಭೆ, ಆತನ ಕೃಪೆ ಎಂಬುದಾಗಿ. ಇವತ್ತು ನಾವು ಎಷ್ಟು ಜನರು ನಂಬ್ತಾ ಇದ್ದೇವೆ, ಶುಭವು ನಮ್ಮನ್ನ ಹಿಂಬಾಲಿಸ್ತಾ ಇದೆ, ಕೃಪೆ ನಮ್ಮನ್ನ ಹಿಂಬಾಲಿಸ್ತಾ ಇದೆ. ಅನೇಕರು ಇನ್ನ ಡೌಟ್ಫುಲ್ಲಿ ಇದ್ದಾರೆ. ಏನಿದ್ದಾರೆ, ಅನುಮಾನದಲ್ಲಿದ್ದಾರೆ. ನಾವು ದೇವ್ರು ನಂಬಿದೀವಲ್ಲ, ನಮಗೆ ಶುಭ ಆಗುತ್ತೆ, ನಮಗೆ ಕೃಪೆ ಬರುತ್ತೆ ಅಂತೇಳಿ ಅವರು ನಂಬಲ್ಲ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ 28ನೇ ಅಧ್ಯಾಯ ಮೊದಲು 14 ವಚನಗಳಲ್ಲಿ ಇರ್ತಕ್ಕಂತ ಶುಭಗಳನ್ನು ಅವ್ರು ಏನ್ ಮಾಡಲ್ಲ, ನಂಬೋದಿಲ್ಲ ಅನೇಕರು ಪ್ರಿಯರೇ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತದೆ, ನಿಮಗೆಲ್ಲ ನೀವು ಹೋಗುವಾಗಲೂ ಶುಭ, ನೀವು ಬರುವಾಗಲೂ ಶುಭ. ಹಲ್ಲೆಲೂಯ. ನೀವು ಹೊಲದಲ್ಲಿ ಇರುವಾಗಲೂ ನಿಮಗೆ ಶುಭ, ಮನೆಯಲ್ಲಿ ಇರುವಾಗಲೂ ನಿಮಗೆ ಶುಭ, ಎಲ್ಲಾ ಕಾರ್ಯಗಳಲ್ಲಿ ನಿಮಗೆ ಶುಭ ಎನ್ನುವಂಥದ್ದು ಇದೆ ಎಂಬುದಾಗಿ ದೇವರ ವಾಕ್ಯ ದೇವರೇ ಹೇಳ್ತಾ ಇರ್ಬೇಕಾದ್ರೆ ಅನೇಕರು ದೇವರ ಮಕ್ಕಳಾದ ನಾವೇನ್ ಮಾಡಲ್ಲ, ನಂಬುತ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದಾವೀದನು ಹೇಳ್ತಾ ಇದ್ದಾನೆ, ನೀವ್ ಹೆಂಗಿದಿರೋ ಗೊತ್ತಿಲ್ಲ, ದಾವೀದನ ಸಾಕ್ಷಿ ಏನು, ನಿಶ್ಚಯವಾಗಿ ಹಲ್ಲೆಲೂಯ ಶೂರ್ಲಿ ನನ್ನ ಹಿಂದೆ ಶುಭ ಕೃಪೆ ಎನ್ನುವಂಥದ್ದು ನನ್ನನ್ನ ಹಿಂಬಾಲಿಸುವಂತದ್ದಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ದೇವರೊಟ್ಟಿಗೆ ನಿನ್ನ ಸಂಬಂಧ ಹೆಂಗಿದೆ. ಹಲ್ಲೆಲೂಯ. ಯೆಹೋವನೆಂಬುದಾಗಿ ಸಂಬೋಧನೆ ಮಾಡಿದ, ಆತನು ಎಂಬುದಾಗಿ ಸಂಬೋಧನೆ ಮಾಡಿದ. ಆಮೇಲೆ ಹೇಳ್ತಾ ಇದ್ದಾನೆ ನೀನು. ಹಲ್ಲೆಲೂಯ. ಅಂದ್ರೆ ದೇವರ ಸಂಗಡ ನಮ್ಮ ಸಂಬಂಧ ಹೆಂಗಿರ್ಬೇಕು, ಬಹಳ ಹತ್ತಿರವಾಗಿರಬೇಕು. ಹಲ್ಲೆಲೂಯ. ಅಪ್ಪ ಎಂಬುದಾಗಿ ಆತನನ್ನ ಕರೆಯುವವರು ನಾವು ಆಗಬೇಕು. ಯಾವಾಗ ಆಗುತ್ತದೆಲ್ಲ, ಒಳಗಡೆ ನಾವು ದೇವರನ್ನ ಆಹ್ವಾನ ಮಾಡಿದಾಗ, ಪರಿಶುದ್ಧಾತ್ಮನು ನಮ್ಮಲ್ಲಿ ಬಂದಾಗ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀವು ನಂಬ್ತಾ ಇದ್ದೀರಾ? ಹಲ್ಲೆಲೂಯ. ದೇವರ ಮಂದಿರದಲ್ಲಿ ಸದಾಕಾಲವು ನಾವು ಜೀವಿಸುವವರು ಆಗಬೇಕು. ಒಂದು ವಾರ ಏನಾದ್ರೂ ದೇವರ ಸನ್ನಿಧಾನ ಮಿಸ್ ಮಾಡಿದ್ರೆ ಎಷ್ಟು ದಿನಕ್ಕೆ ಸಮ ಅದು? ಎಷ್ಟು ದಿನಕ್ಕೆ ರೀ? 365 ಕೂಡಿದ್ರೆ ಎಷ್ಟು? 1 ವರ್ಷ. 300 600 600 300 900 3.5 ವರ್ಷಗಳು ಬಿಟ್ಟಂಗಂತ ಒಂದು ದಿನ ದೇವ್ರ ಸನ್ನಿಧಾನ ಬಿಟ್ರೆ. ಒಂದ್ಸಾರಿ ಹೋದ್ರೆ ಕೀರ್ತನೆ 84 10ನೇ ವಚನ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರದಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಹಲ್ಲೆಲೂಯ. ಸತ್ಯವೇದ ಹೇಳ್ತಾ ಇದೆ, ಒಂದು ದಿನ ನೀನು ಮಿಸ್ ಮಾಡಿದ್ರೆ ಎಷ್ಟು ದಿನಕ್ಕೆ ಸಮ ಅದು? 3.5 ವರ್ಷಗಳು. 1 ವರ್ಷ ಅಲ್ಲ, ಎಷ್ಟ್ರಿ? 3.5 ವರ್ಷಗಳು. ನಾವು ಆಯಾಗಿ ಬಿಟ್ಬಿಡ್ತೀವಿ. ಇರ್ಲಿ, ಇವತ್ತು ಚಿಕ್ಕ ಮಕ್ಕಳು ಆದ್ರೆ ಸಿನಿಮಾ ಜಾಸ್ತಿ ನೋಡೋರಾದ್ರೆ ಯಾವ್ದಾದ್ರು ಒಂದು ಹೊಸಾದ ಅವತ್ತಿನ ದಿನನೇ ಹಾಕ್ತಾರೆ, ಅವ್ರು ಬೇಕಂತಲೇ ಹಾಕ್ತಾರೆ. ಶನಿವಾರ ಭಾನುವಾರ. ಹಲ್ಲೆಲೂಯ. ಬೇಕಂತಾನೆ ಹೊಸವು ರಿಲೀಸ್ ಆಗಿದ್ವು ಹಾಕ್ತಾರೆ. ಹಲ್ಲೆಲೂಯ. ಯಾಕೆ? ದೇವ್ರ ಸನ್ನಿಧಾನವನ್ನು ಹೆಂಗಾದ್ರೂ ಮಾಡಿ ಮಿಸ್ ಮಾಡಬೇಕು.
ಆ ಒಂದು 7 ವರ್ಷಗಳ ಶ್ರಮೆಯ ಕಾಲ ಬರುತ್ತೆ. ಆ ಶ್ರಮೆಯ ಕಾಲದಲ್ಲಿ ನಾನು ಇವ್ರನ್ನ ಇಲ್ಲೇ ಇಟ್ಕೊಳ್ಬೇಕು. ಎಲ್ಲಿ? ಭೂಮಿಯಲ್ಲಿ. 7 ವರ್ಷ ಶ್ರಮೆಯ ಕಾಲದಲ್ಲಿ ನೀವು ಭೂಮಿಯಲ್ಲಿ ಇದ್ರೆ ಹೆಂಗಿರುತ್ತೆ ನಿಮ್ಮ ಗತಿ? ಅದು ಅನುಭವಿಸುವಂತವ್ರಿಗೆ ಗೊತ್ತಿರುತ್ತೆ. ಅದ್ರ ಸಲುವಾಗಿ ಏನಂತ ಹೇಳ್ತಾ ಇರೋದು ವಾಕ್ಯ, ಆ ಶ್ರಮೆಯ ದಿವಸಗಳಲ್ಲಿ ನೀನು ಈ ಭೂಮಿಯ ಮೇಲೆ ಇರಬಾರದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ಹಿಂಬಾಲಿಸುತ್ತೆ, ನಾನು ಸದಾ ಕಾಲ ದೇವರ ಮಂದಿರದಲ್ಲಿ ವಾಸಿಸುವೆನು. ಸದಾಕಾಲ ವಾಸಿಸುವಂತ ಆಸಕ್ತಿ ನಿಮಗೆ ಇದೆಯಾ? ದಾವೀದನ ಸಾಕ್ಷಿ ಅದು ಆಗಿದೆ, ನನ್ನ ನಿನ್ನ ಸಾಕ್ಷಿ ಏನಾಗಿದೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 2 ರೀತಿಯ ಜನರು ಏನ್ ಮಾಡ್ತಾ ಇರ್ತಾರೆ? ಎತ್ತಲ್ಪಡ್ತಾರೆ. ಯೇಸು ಕ್ರಿಸ್ತನು ಬರ್ತಾನ ಬರಲ್ವಾ? ಯಾಕೆ ನೀವು ಯೇಸು ಸ್ವಾಮಿ ನಂಬಿರೋದು? ಯಾಕೆ ನಂಬಿರೋದು ಯೇಸು ಸ್ವಾಮಿನ? ಯಾಕೆ ಹೇಳ್ರಿ? ಪರಲೋಕವನ್ನ ಕೊಡುವಂತ ಆತನು, ಮೋಕ್ಷವನ್ನ ಕೊಡುವಂತ ಆತನು, ಆತನನ್ನ ಬಿಟ್ಟು ಬೇರೆ ಯಾರು ಕೂಡ ಇಲ್ಲ. ಅವ್ರು ಯಾರೇ ಆಗಿರ್ಲಿ, ಅವ್ರು ಯಾರು ಹೇಳಿಲ್ಲ, ಅವ್ರು ಕೊಡಕ್ ಸಾಧ್ಯ ಇಲ್ಲ. ಅವ್ರೇ ಯಾವ ಅದ್ಭುತಗಳನ್ನು ಕೂಡ ಆತನು ಮಾಡಿದ ಹಾಗೆ ಮಾಡಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಮೇಲ್ಗಡೆ ಹೋದಂತ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಮೊದಲನೇ ಸಾರಿ ಬರ್ತಾನೆ. ರಹಸ್ಯವಾಗಿ ಆತನು ಬರ್ತಾನೆ. ರಹಸ್ಯವಾಗಿ ಆತನು ಬಂದಾಗ ಆತನು ಹೇಳ್ತಾನೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಗೆ ದೂತರನ್ನ ಕಳುಹಿಸಿ ಯಾರ್ಯಾರು ಶುದ್ಧರಾಗಿ ಸಿದ್ಧರಾಗಿ ಆತನಿಗೋಸ್ಕರವಾಗಿ ಕಾಯುವಂತ ಬದ್ಧರಾಗಿ ಜೀವಿಸ್ತಾ ಇದ್ದಾರೋ ಅವರೆಲ್ಲರನ್ನ, ಅಂದ್ರೆ ಆಕ್ಟಿವ್ ಕ್ರಿಶ್ಚಿಯನ್ಸ್ ಇವರು. ಯಾರ್ರಿ? ಆಕ್ಟಿವ್ ಆಗಿರೋರು, ಅಪ್ಡೇಟ್ ಆಗಿರೋರು. ಹಲ್ಲೆಲೂಯಾ. ದಿನ ದಿನ ಅಪ್ಡೇಟ್ ಆಗ್ತಾ ಇರ್ಬೇಕು. ಈ ಲ್ಯಾಂಗ್ವೇಜ್ ಯಾರಿಗೆ ಅರ್ಥ ಆಗುತ್ತೆ? ಮೊಬೈಲ್ ಯೂಸ್ ಮಾಡೋರಿಗೆ ಅರ್ಥ ಆಗತ್ತೆ, ಕೆಲವು ಜನರಿಗೆ ಇದು ಅರ್ಥ ಆಗಲ್ಲ. ಹಲ್ಲೆಲೂಯಾ. ಆಕ್ಟಿವ್ ಅಂದ್ರೆ ಆತನು ಬರುವಾಗ ಯಾರು ನಿದ್ದೆ ಮಾಡದೆ ಆತನಿಗಾಗಿ ಎದುರು ನೋಡ್ತಾ ಕಾಯ್ತಾ ಇರ್ತಾರೋ ಅಂತವರನ್ನ ದೂತರು ಏನ್ ಮಾಡ್ತಾರೆ? ಯೇಸು ಇರುವ ಬಳಿಗೆ ಕರ್ಕೊಂಡು ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ತಿಳಿಸ್ತಾ ಇದೆ, ಆ 7 ವರ್ಷಗಳ ಶ್ರಮೆಯ ಕಾಲ ಭೂಮಿಯಲ್ಲಿ ಇರುವಾಗ ಯೇಸು ಕ್ರಿಸ್ತನು 21 ಉಪದ್ರವಗಳನ್ನ ಭೂಮಿ ಮೇಲೆ ಕಳಿಸ್ತಾನೆ. ಆವತ್ತು ಭಯಂಕರವಾದಂತ ಪರಿಸ್ಥಿತಿಯಲ್ಲಿ ಜನರು ಜೀವಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದಕ್ಕಾಗಿ ನಾವು ಯೇಸುವನ್ನ ನಂಬಿದ್ದೇವೆ. ಆ ಒಂದು ಶ್ರಮೆಯ ಕಾಲದಿಂದ ಬಿಡುಗಡೆ ಮಾಡುವಂತ, ಮೋಕ್ಷ ಕೊಡುವಂತ ದೇವರು ಬೇರೆ ಯಾರು ಕೂಡ ಇಲ್ವೇ ಇಲ್ಲ. ಅದ್ರ ಸಲುವಾಗಿ ಸ್ವಾಮಿ ವಿವೇಕಾನಂದ ಅವರು ಜ್ಞಾನದೀಪ ಗ್ರಂಥದಲ್ಲಿ ಹೇಳ್ತಾರೆ, 7ನೇ ಭಾಗದಲ್ಲಿ 7ನೇ ಅಧ್ಯಾಯದಲ್ಲಿ 298ನೇ ಪೇಜ್ನಲ್ಲಿ ಅವ್ರು ಹೇಳ್ತಾರೆ, ನಿಮಗೆ ಮುಕ್ತಿ ಮೋಕ್ಷ ರಕ್ಷಣೆ ಬೇಕಾದಲ್ಲಿ ಯೇಸು ಕ್ರಿಸ್ತನನ್ನೇ ನಂಬಿರಿ, ಆತನ ಹೊರತು ಬೇರೆ ಯಾರು ಕೂಡ ನಿಮಗೆ ಮೋಕ್ಷ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದಾವೀದನು ಹೇಳ್ತಾ ಇದ್ದಾನೆ ಏನಂತ ಹೇಳಿ? ನಿಶ್ಚಯವಾಗಿ. ಹೆಂಗಂತ್ರಿ? ಶೂರ್. ಹಲ್ಲೆಲೂಯಾ. ಏನು ಡೌಟ್ ಇಲ್ಲ, ದೇವರು ನನ್ನನ್ನು ಕರೆದಿದ್ದಾನ, ದೇವರು ನನ್ನನ್ನು ನಡೆಸಿದ್ದಾನ, ದೇವರು ನನಗೆ ಬಿಡುಗಡೆ ಕೊಡ್ತಾನ, ನಾನು ಯಾವ ವಿಷಯಕ್ಕೂ ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅಂತಹ ಸಾಕ್ಷಿ ನಮ್ಮದು ಇವತ್ತು ಆಗಿದೆನಾ? ಏನೋ ಜ್ವರ ಬಂದವ್ರಿ, ಅದ್ರ ಸಲುವಾಗಿ ನಾವು ಆಲಯಕ್ಕೆ ಬಂದಿದ್ದೀವಿ. ಏನೋ ಸಮಸ್ಯೆ ಬಂದಿದ್ರೆ ಅದ್ರ ಸಲುವಾಗಿ ನಾವು ಆಲಯಕ್ಕೆ ಬಂದಿದ್ದೀವಿ. ಇವೇ ಇರ್ತಾ ಹೊರತಾಗಿ ದೇವ್ರೇ ನಿನಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಾನು ಜೀವಿಸಬೇಕು ಅಂತದ್ದು ಯಾವುದು ಕೂಡ ಇಲ್ಲ ಅನೇಕರಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಮಸ್ಯೆಯಲ್ಲಿರುವಾಗ ದೇವರನ್ನ ಸ್ಪಂದಿಸಬಾರ್ದು ಎಂಬುದಲ್ಲ, ಸ್ಪಂದಿಸಬೇಕು. ಸಮಸ್ಯೆಗೆ ಸದುತ್ತರವನ್ನು ಕೊಡುವ ದೇವರು ಯೇಸುವಾಗಿದ್ದಾನೆ ನಿಜ. ಆದ್ರೆ ಆ ಸಮಸ್ಯೆ ಹೋದ ಮೇಲೆ ನೀವೇನಾಗ್ತೀರಿ? ಮತ್ತೆ ಪುನಃ ಲೋಕದೊಳಗಡೆ ಹೋಗಿ ಲೋಕದವರ ರೀತಿಯಲ್ಲಿ ನೀವು ಜೀವಿಸುವವರಾಗಿರ್ತೀರಿ. ಹಲ್ಲೆಲೂಯಾ. ಅದನ್ನ ದೇವರು ಬೇಡ ಅಂತ ಹೇಳ್ತಾ ಇದ್ದೇನೆ. ಲೋಕದವರ ರೀತಿಯಲ್ಲಿ ನೀವು ಇರಬಾರ್ದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸದಾ ಕಾಲ ದೇವರ ಆಲಯದಲ್ಲಿ ಜೀವಿಸ್ತೀರಾ? ಹಲ್ಲೆಲೂಯಾ. ಏನ್ರಿ? 1 ದಿನ ಬಿಟ್ರೆ 3.5 ವರ್ಷ. ನಾವು 1 ದಿನ ಬಿಟ್ರಪ್ಪ ನಾವ್ ಅನ್ಕೊಂತೀವಿ ಏನೋ 15 ದಿನ ಮಿಸ್ ಆದಂಗ ಆಯ್ತು ದೇವ್ರ ಆಲಯ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ದಾವೀದನ ಸಾಕ್ಷಿ ಏನು? ದಾವೀದನ ಸಾಕ್ಷಿ ಏನ್ರಿ? ಕೊನೆಯದಾಗಿ ಓದ್ರಿ ಸರಿ, ಅದು 23ನೇ ಕೀರ್ತನೆ 6ನೇ ವಾಕ್ಯ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನ ಹಿಂಬಾಲಿಸುವವು. ನಾನು ಹೆಂಗಂದ್ರಿ? ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ದಾವೀದನ
ಸಾಕ್ಷಿ ಪ್ರಿಯರೇ. ಹಲ್ಲೆಲೂಯಾ. ಇವೆಲ್ಲವುಗಳಿಂದ ದೇವರು ನನ್ನನ್ನ ತಪ್ಪಿಸಿದ್ದಾನ, ಕಾಪಾಡಿದಾನ. ಕೆಲವು ಜನರು ಹೇಳ್ತಿರ್ತಾರೆ, ಅವ್ರನ್ನ ಮಾತ್ರ ನಾನು ಮರೆಯಲ್ಲ. ಯಾಕೆ ಹೇಳ್ರಿ? ಅವ್ರು ನನಗೆ ಅಷ್ಟು ಮೇಲುಗಳನ್ನ ಮಾಡಿದ್ದಾರೆ. ನಾಥನಾಯಕ್ ಅವ್ರು ಹೇಳ್ತಿರ್ತಾರೆ, ಯಾರ ಬಗ್ಗೆ? ಅವ್ರ ದಣಿಯವ್ರ ಬಗ್ಗೆ ಅಂತ. ನಾಥನಾಯಕ್ ಅವರು ಹೆಣ್ಮಕ್ಳಿದ್ದಾರೆ, ಹೊರಗಡೆ ಇದ್ದಾರ. ಅವ್ರು ಹೇಳ್ತಾರೆ ಏನಂತೇಳಿ, ಅವ್ರನ್ನ ಮಾತ್ರ ನಾನು ಮರೆಯಲ್ಲ ರೀ. ಎಷ್ಟು ನಾನು ಕಷ್ಟದಿಂದ ಬಂದಾಗ ನನ್ನನ್ನ ಏನ್ ಮಾಡಿದಾರೆ? ಅವರು ಆಧರಿಸಿದ್ದಾರೆ. ನನ್ನ ತಾಯಿ ಎಷ್ಟು ರೂಪಾಯಿ, 20 ರೂಪಾಯಿಗೆ ಎಷ್ಟೊಕ್ಕ ಮಾರಿದ್ರಂತ. ಹಲ್ಲೆಲೂಯಾ. ಮಾರಿದ್ರಂತ ಹಣದ ಅವಶ್ಯಕತೆ ಇದ್ದಾಗ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಮ್ಮ ದಣಿಯರು ನಮಗೆ ಎಷ್ಟು ಉಪಕಾರ ಮಾಡಿದ್ರೆ ಅವ್ರನ್ನ ಮಾತ್ರ ನಾನು ಸಾಯೋವರೆಗೂ ಮರೆಯಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾವೀದನು ಹೇಳ್ತಾ ಇದ್ದಾನೆ, ನಾನು ದೇವರನ್ನ ಎಂದಿಗೂ ಕೂಡ ಮರೆಯಲ್ಲ. ಎಲ್ಲರೂ ಕೈ ಬಿಟ್ಟಾಗಲೂ ಕೂಡ ದೇವರು ನನ್ನನ್ನ ಕೈ ಬಿಡೋದಿಲ್ಲ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹೋದಂತ ಸಮಯದಲ್ಲಿ, ಮರಣದ ಭಯದಲ್ಲಿ ನಾನು ಅಲೆಯುವಂತ ಸಮಯದಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ನಾನು ಹೋಗುವಂತ ಸಮಯದಲ್ಲಿ, ಸೌಲನ್ನು ಮತ್ತು ಇನ್ನು ಅನೇಕ ರಾಜರು ನನ್ನನ್ನು ಬೆನ್ನತ್ತುವಂತ ಸಮಯದಲ್ಲಿ ನಾನು ಮಾತ್ರ ಭಯ ಪಡೋದಿಲ್ಲ. ಯಾಕೆ ಹೇಳ್ರಿ? ದೇವ್ರೇ, ನೀನು ನನ್ನ ಸಂಗಡ ಇದ್ದೀಯಾ ಅಂತ ಸಾಕ್ಷಿ ಇವತ್ತು ನಾವು ಉಳ್ಳವರಾಗಿದ್ದೀವ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಇವತ್ತು ನಾವು ನಂಬಬೇಕು, ವಿಶ್ವಾಸ ಇಡಬೇಕು. ನನ್ನ ಹಿಂದ್ಗಡೆ ಶುಭ ಬರ್ತಾ ಇದೆ. ಏನ್ ಬರ್ತಾ ಇದೆ? ಶುಭ. ಅಶುಭ ಅಂತೇಳಿ ನೀನು ಎಣಸೋದಕ್ಕೆ ಹೋಗ್ಬೇಡ. ಈ ದಿನ, ಈ ಗಳಿಗೆ, ಈ ಟೈಮು ನನಗೆ ಅಶುಭ ಐತಿ, ಅದು ಇದಂತೇಳಿ ಯಾವುದು ಕೂಡ ನೀನು ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಆಗುವಂತ ಕಾರ್ಯ ಸ್ವಲ್ಪ ಆಲಸ್ಯ ಆದ್ರೂ ಕೂಡ ಅದು ಒಳ್ಳೆಯ ಆಶೀರ್ವಾದಕ್ಕೋಸ್ಕರವಾಗಿಯೇ ಆಲಸ್ಯವಾಗಿರುತ್ತೆ. ಹಲ್ಲೆಲೂಯಾ. ಅದರ ಸಲುವಾಗಿ 8:28 ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ದೇವರನ್ನ ಪ್ರೀತಿಸುವವರಿಗೆ ಎಲ್ಲ ಕಾರ್ಯಗಳು ಏನಾಗ್ತಾವಂತ್ರಿ? ಅನುಕೂಲವಾಗ್ತವೆ. ಅನುಕೂಲವಾಗುವುದಕ್ಕಾಗಿಯೇ ಲೇಟ್ ಆಗ್ತಾ ಇದೆ ಹೊರತಾಗಿ ಮತ್ತೆ ಬೇರೆ ಯಾವ ಉದ್ದೇಶದಿಂದ ಅಲ್ವೇ ಅಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಹಾಡಿದೆ ಅಲ್ವಾ, ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಗಾಢಾಂಧಕಾರದಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಾಂಧಕಾರದಿ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಹಲ್ಲೆಲೂಯಾ. ಅದನ್ನ ನಾವು ಹಾಡ್ತೀವಿ. ಆ ಹಾಡಿನಲ್ಲಿರ್ತಕ್ಕಂಥ ಅರ್ಥ, ಅದರಲ್ಲಿರ್ತಕ್ಕಂಥ ಆತ್ಮಿಕವಾದ ಸಂದೇಶವನ್ನು ನಾವು ನಂಬುವುದಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ದಾವೀದನ ಸಾಕ್ಷಿ ಒಂದೇ. ಏನ್ರಿ? ನಿಶ್ಚಯವಾಗಿ. ಏನಂತೆ? ನಿಶ್ಚಯ. ನಿಶ್ಚಯ ಅಂದ್ರೆ ಏನು? ಖಂಡಿತ.
ಖಂಡಿತವಾಗಿ ನನ್ನ ಜೀವಮಾನದಲ್ಲೆಲ್ಲ, ಅಂದ್ರೆ ನೀನು ಬದುಕುವಂತ ದಿನಗಳಲ್ಲೆಲ್ಲ ಏನೇ ಹಿಂಬಾಲಿಸುತ್ತೆ, ಶುಭ ಮತ್ತು ಕೃಪೆ. ಮತ್ತೆ ಅದಕ್ಕೆ ನೀನ್ ಹೆಂಗಿರ್ಬೇಕು, ಕೃತಜ್ಞತೆ ಉಳ್ಳವನಾಗಿರ್ಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸದಾ ಕಾಲವು ನಾನು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಒಂದ್ಸಾರಿ ನೀವು ಅರಸುಗಳ ಪುಸ್ತಕ ತೆಗೀರಿ, ಸೆಕೆಂಡ್ ಕಿಂಗ್ಸ್ 2ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 19ನೇ ವಾಕ್ಯ. ನನ್ನ ಜೀವಮಾನದಲ್ಲಿ ಯೋಗವು ತಪ್ಪದೆ ಹೇಗೂ ತಪ್ಪದೆ ಸೌಭಾಗ್ಯವಿರುವುದು. ಹಲ್ಲೆಲೂಯಾ. ಹಿಜ್ಕೀಯನ ಸಾಕ್ಷಿ, ನನ್ನ ಜೀವಮಾನದಲ್ಲಿ ಏನಿರುತ್ತೆ, ಸೌಭಾಗ್ಯ ಇರುತ್ತೆ. ಹಿಜ್ಕೀಯ ಅಂದ್ರೆ ಯಾರ್ರೀ, ಒಬ್ಬ ಅರಸ, ದೇವರನ್ನ ಮೆಚ್ಚುಗೆ ಪಡಿಸಿದಂತ ಅರಸ, ತನ್ನ ದೇಶದಲ್ಲಿರ್ತಕ್ಕಂಥ ವಿಗ್ರಹಗಳೆಲ್ಲವನ್ನ ದೂರ ಮಾಡಿದಂತ ಅರಸ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸಿದಂತ ಅರಸ. ಆ ಅರಸನ ಸಾಕ್ಷಿ ಏನು, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲಿ ಹೇಗೂ ತಪ್ಪದೆ ಸೌಭಾಗ್ಯವಿರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದ್ಸಾರಿ ಏನಾಗುತ್ತಂದ್ರೆ, ಹಿಜ್ಕೀಯ ರಾಜನಿಗೆ ಒಂದು ರೋಗ ಬರುತ್ತೆ. ಎಂತಹ ರೋಗ ಅದು, ಮರಣಕರವಾದಂತ ರೋಗ. ಆ ಮರಣಕರವಾದಂತ ರೋಗ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾವೀದನು ಏನಂತ ಹೇಳ್ತಾ ಇದ್ದಾನೆ, ನೀನು ನನಗೆ ಹತ್ತಿರವಿರುವುದರಿಂದ ಕೇಡಿಗೆ ಎದುರಿನೆಂಬುದಾಗಿ ಹೇಳ್ತಾ ಇದ್ದಾನೆ. ಅದಂಗೆ ಹಿಜ್ಕೀಯ ಹೇಳ್ತಾ ಇದ್ದಾನೆ, ದೇವರೇ ನಾನ್ ನಿನಗೆ ಮಾಡಿರ್ತಕ್ಕಂತ ಕಾರ್ಯಗಳನ್ನ ನೀನೇನ್ ಮಾಡು, ದಯವಿಟ್ಟು ನೆನಪಿಸಿಕೋ. 7ನೇ ವಾಕ್ಯದಲ್ಲಿ ಇರುತ್ತೆ ನೋಡ್ರಿ, 20ನೇ ಅಧ್ಯಾಯ ಇದೇನಾ, 6-7 ಓದ್ರಿ. 20ನೇ ಅಧ್ಯಾಯ ಅರಸುಗಳು. ಅದಕ್ಕಿಂತ ಮುಂಚಿತವಾಗಿ ಹಿಜ್ಕೀಯನು ಮಾಡುವಂತ ಪ್ರಾರ್ಥನೆ ಓದ್ರಿ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆದಾಗಿದ್ದನ್ನು ನೆನಪು ಮಾಡಿಕೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ, ದೇವ್ರೇ ನಾನು ನಿನ್ನ ದೃಷ್ಟಿಯಲ್ಲಿ ಯಥಾರ್ಥವಾಗಿ ನಡ್ಕೊಂಡಿದ್ದೇನೆ, ಮತ್ತೆ ನಂಬಿಗಸ್ತನಾಗಿ ನಡೆದುಕೊಂಡಿದ್ದೇನೆ. ಅದನ್ನ ದೇವ್ರು ನೀನು ಮರಿಬೇಡ, ನೆನಪು ಮಾಡಿಕೊ. ಯಾವಾಗ ಹೇಳ್ತಾ ಇದಾರೆ ಇವರು, ಯಾವಾಗ ಹೇಳ್ತಾ ಇದಾರೆ, ಅವ್ರು ನಡ್ಕೊಂಡಿದ್ದಾರೆ, ಅದರ ಸಲುವಾಗಿ ಅವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದಾವೀದನು ನಡೆದಿದ್ದಾನೆ, ಅದರ ಸಲುವಾಗಿ ದಾವೀದನು ಹೇಳ್ತಾ ಇದ್ದಾನೆ, ನಿಶ್ಚಯವಾಗಿ ನಾನು ದೇವರಿಗೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿದ್ದೇನೆ, ನನಗೆ ಶುಭ ಕೃಪೆ ನನ್ನನ್ನ ಹಿಂಬಾಲಿಸುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಮ್ಮ ಸಾಕ್ಷಿ ಏನಾಗಿದೆ, ಹಿಂದ್ಗಡೆ ಬರೇ ಸಮಸ್ಯೆಗಳೇ ಗಂಟು ಬಿದ್ದವ್ರೆ. ಸಮಸ್ಯೆಗಳೇ, ಬರೇ ಕಣ್ಣೀರೇ, ಬರೇ ವೇದನೆ, ಬರೇ ದುಃಖ, ಒಂದಾದ್ರ ಮೇಲೆ ಒಂದು ಬೆಟ್ಟದೋಪಾದಿಲ್ಲ ಹಂಗೆ ಬೆಳ್ಕಂತ ಹೋಗ್ಯಾವ. ದೇವ್ರೇ ಅಂತೇಳಿ ನಾವ್ ಏನ್ ಮಾಡ್ತಾ ಇರ್ತೀವಿ, ಕಣ್ಣೀರ್ ಇಡ್ತಾ ಇರ್ತೀವಿ. ಕಾರಣ ದೇವರಿಂದ ನಾವು ದೂರ ಆಗಿರ್ತೀವಿ, ದೇವರ ಹತ್ರದಲ್ಲಿ ನಾವು ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ದಾವೀದನು ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ನನಗೆ ಹತ್ತಿರ ಇದ್ದೀಯ. ಯಾಕೆ ಹೇಳ್ರಿ, ಸತ್ಸಂಬಂಧ ಉಳ್ಳವನಾಗಿದ್ದಾನೆ. ಬರೀ ಭಾನುವಾರ ಈ ಚರ್ಚ್ ನಿಮಗೆ ಫಸ್ಟ್ ಚರ್ಚ್ ಆಗಬಾರ್ದು, 2ನೇ ಚರ್ಚ್ ಆಗ್ಬೇಕು. ಯಾಕೆ ಹೇಳ್ರಿ, ನಿಮ್ಮ ಮನೆಯೇ ನಿಮಗೆ ಫಸ್ಟ್ ಚರ್ಚ್. ಯಾವುದು, ನಿಮ್ಮ ಮನೆ. ನೀವು ಮನೇನೇ ಚರ್ಚ್ ಆಗಿ ಮಾಡ್ಕೊಬೇಕು. ನಿಮ್ಮ ಮನೆ ಫಸ್ಟ್ ಚರ್ಚ್ ಆದ್ರೆ ಆಮೇಲೆ ಇದು ಮೃತ್ಯುಂಜಯ ಮಠ 2ನೇ ಚರ್ಚ್ ಆಗ್ಬೇಕು. ನಿಮ್ಮ ಮನೆ ಫಸ್ಟ್ ಚರ್ಚ್ ಆಗ್ಲಿಲ್ಲ ಅಂದ್ರೆ ನೀವು ಇಲ್ಲಿಗೆ ಬಂದ್ರು ಕೂಡ ನೀವು ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇರಬೇಕು, ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಬೆಳೆಸಬೇಕು. ಹೇಳಿದಾನೆ ದೇವ್ರು, ಬೆತ್ತ ತಗೊಂಡು ನೀನು ಒಡಿ, ನಿಮ್ಮ ಮಕ್ಕಳೇನು ಸಾಯೋದಿಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ದಾವೀದನು ಎಂತ ಒಂದು ಸಾಕ್ಷಿಯನ್ನು ನೋಡಿದ್ನರಿ. ನಿಶ್ಚಯವಾಗಿ ಹೇಳೋದು ಅರ್ಥ ಆಗ್ತಾ ಇದೆನಾ? ನಿಶ್ಚಯವಾಗಿ ಅಂದ್ರೆ ಏನ್ ಡೌಟ್ ಇಲ್ಲ, ನಾನು ಮಾತಾಡಿದ್ದೇನೆಂದ್ರೆ ಅದು ನನ್ನಿಂದ ಖಂಡಿತವಾಗಿ ಬಂದೇ ಬರುತ್ತೆ. ಅಂತಹ ನಂಬಿಕೆಯಲ್ಲಿ ನಾವು
ಹೋಗ್ಬೇಕು. ನಮ್ಮ ನಂಬಿಕೆ ಕೇವಲ ಅಲ್ಲಿವರೆಗೆ ಇರಬಾರ್ದು. ನಮ್ಮ ನಂಬಿಕೆ ಏನಾಗ್ಬೇಕು? ಮುಂದುಗಡೆ ಹೋಗುವಂತ ನಂಬಿಕೆ ಆಗ್ಬೇಕು ಪ್ರಿಯರೇ. ಹಿಜ್ಕೀಯನು ಹೇಳ್ತಾ ಇದ್ದಾನೆ, ಆ ಒಂದು ಮರಣಕರ ವ್ಯಾಧಿ ಬಂದಂತ ಸಂದರ್ಭದಲ್ಲಿ, ದೇವರೇ ನಾನು ನಿನಗೆ ಯಥಾರ್ಥ ಉಳ್ಳವನಾಗಿ ನಡೆದುಕೊಂಡಿದ್ದೇನೆ, ನಂಬಿಗಸ್ತನಾಗಿ ನಾನು ನಡೆದುಕೊಂಡಿದ್ದೇನೆ, ಎಲ್ಲ ಪೂಜಾ ಸ್ಥಳಗಳೆಲ್ಲವನ್ನ ನಾನು ತೆಗೆದು ಹಾಕಿದ್ದೇನೆ, ನನ್ನ ಮನಸ್ಸಿನಿಂದ ತೆಗೆದು ಹಾಕಿದ್ದೇನೆ. ನನ್ನ ಪಿತೃಗಳು ಆ ರೀತಿಯಾಗಿ ಮಾಡಿದ್ರು, ಏನೆಲ್ಲ ಮಾಡಿದ್ರು, ದೇಶವನ್ನ ಹಾಳು ಮಾಡಿದ್ರು, ಗಬ್ಬೆಬ್ಬಿಸಿದ್ರು, ಆದ್ರೆ ನಾನು ಅವೆಲ್ಲವುಗಳನ್ನ ತೆಗೆದು ಹಾಕಿದ್ದೇನೆ. ನಿನಗೆ ನಂಬಿಗಸ್ತನಾಗಿ ನಡೆದಿರುವಂತದನ್ನ ನೀನು ನೆನಪು ಮಾಡಿಕೋ ಅಂತೇಳಿ. ಹಲ್ಲೆಲೂಯಾ. ಅವಾಗ ಹಿಜ್ಕೀಯನನ್ನ ದೇವ್ರು ನೋಡಿ ಏನಂತ ಹೇಳ್ತಾ ಇದ್ದಾನೆ? ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಮುಂಜಾನೆ ಎದ್ದ ತಕ್ಷಣ ಪ್ರಾರ್ಥನೆ, ಮಧ್ಯಾಹ್ನ ಮಾಡ್ತಾರೆ, ಆದ್ರೆ ಅವ್ರ ಪ್ರಾರ್ಥನೆ ಮನವಿ ಹಂಗೆ 3 ವರ್ಷ ಆದ್ರೂ ಅವೇ ಇರ್ತವೆ. ಹಲ್ಲೆಲೂಯಾ. 3 ವರ್ಷ ಆದ್ರೂ ಅವೇ ಇರ್ತವೆ, ಏನು ಬದಲನೆ ಆಗಿರಲ್ಲ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಯಾಕೆ ನಿಮ್ ಪ್ರಾರ್ಥನೆ ಯಾಕೆ ದೇವ್ರು ಕೇಳ್ತಾ ಇಲ್ಲ? ಯಾಕೆ ಕೇಳ್ತಾ ಇಲ್ಲ? ನೀವು ಏನಾಗ್ತಾ ಇಲ್ಲ, ದೇವರಿಗೆ ಸತ್ಸಂಬಂಧ ಉಳ್ಳವರಾಗಿ ನಡೆದುಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಇವತ್ತು ಒಂದೇ ಮಾತು ಪ್ರೇಯರ್, ಏನು? ನಿಶ್ಚಯವಾಗಿ ನನಗೆ ದೇವರು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಆ ನಂಬಿಕೆಯಲ್ಲಿ ನಾವು ಇರೋಣ. ಸಮಸ್ಯೆಗಳನ್ನ ನಾವು ಯಾವತ್ತು ನಾವು ನೋಡಬಾರ್ದು. ಸಮಸ್ಯೆಗಳನ್ನ ದೊಡ್ಡದಾಗಿ ಮಾಡಿದ್ರೆ ಅವ್ನು ಸೈತಾನ ಅದ್ರ ಮೇಲೆ ಕುಂತ್ಕೊಂಡು ಇನ್ನು ನಮ್ಮನ್ನ ಏನ್ ಮಾಡ್ತಾನೆ? ಅಳಕಿಸ್ತಾನೆ. ಹಲ್ಲೆಲೂಯಾ. ಯೋಬಂದು ಕೇಳಿದೀವಲ್ಲ, ಯೋಬನ ಸಮಸ್ಯೆಯನ್ನು ನೋಡ್ಲಿಲ್ಲ. ಯಾರನ್ನು ನೋಡಿದ? ಯೋಬ ಯಾರು ನೋಡಿದ? ದೇವರನ್ನ ನೋಡಿದ. ಹಲ್ಲೆಲೂಯಾ. ಸಮಸ್ಯೆಯ ಮಧ್ಯದಲ್ಲಿ ಯೋಬ ಯಾರನ್ನು ನೋಡಿದ? ದೇವರನ್ನ ನೋಡಿದ. ಮತ್ತೆ ಏನಂತ ಹೇಳ್ತಾ ಇದ್ದಾನೆ? ಬರಿದಾಗಿ ನಾ ಬಂದೆ, ದೇವರೇ ಕೊಟ್ಟ, ದೇವರೇ ತಗೊಂಡ. ಹಲ್ಲೆಲೂಯಾ. ದೇವರನ್ನ ಮಾತ್ರ ಏನ್ ಮಾಡ್ಲಿಲ್ಲ? ದೂಷಣೆ ಮಾಡಲಿಲ್ಲ. ನಾವು ಏನಾದ್ರು ಸ್ವಲ್ಪ ಕಾರ್ಯ ಆಗಿಬಿಟ್ರೆ ಆಯ್ತು, ಫಸ್ಟ್ ನಮಗೆ ಹೋಗೋದು ಮನುಷ್ಯರನ್ನ ಯಾರು ಬೈಯಲ್ರಿ. ಯಾರನ್ನ ಬೈತಾರೆ? ದೇವ್ರನ್ನೇ ಬೈತಾರೆ. ಹಲ್ಲೆಲೂಯಾ. ಸೃಷ್ಟಿಕರ್ತನ ದೇವ್ರ ಮೇಲೆ ನಂಬಿಕೆ ಇಲ್ಲ, ಆದ್ರೆ ಬೈಯೋದು ಮಾತ್ರ ಸೃಷ್ಟಿಕರ್ತನಾದ ದೇವರನ್ನೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಿಶ್ಚಯವಾಗಿ ನೀವು ನೆನ್ಪಿಟ್ಕೊಳ್ರಿ, ನಿನಗೆ ರೋಗ ಇರ್ಬೋದು, ಸಮಸ್ಯೆ ಇರ್ಬೋದು, ಏನೇ ಇರಲಿ, ಅದನ್ನ ನೀನು ಏನ್ ಮಾಡಬೇಡ, ನೋಡಬೇಡ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲಿ ನನ್ನ ಹಿಂದುಗಡೆ ನನ್ನನ್ನು ಹಿಂಬಾಲಿಸುವಂಥದ್ದು ಯಾವುದು? ಶುಭ ಮತ್ತು ಕೃಪೆ. ನಿನ್ನ ಸಮಸ್ಯೆಯನ್ನು ನೋಡಿದ್ರೆ ಸಮಸ್ಯೆ ನಿನಗೆ ದೊಡ್ಡದಾಗಿ ಕಾಣಿಸುತ್ತೆ. ನೀನು ದೇವರನ್ನು ನೋಡುವಾಗ ಸಮಸ್ಯೆ ನಿನಗೆ ದೊಡ್ಡದಾಗಿ ಕಾಣಿಸೋದೇ ಇಲ್ಲ. ಮತ್ತೆ ನಾವು ದೇವರ ಆಲಯದಲ್ಲಿ ಹೆಂಗಿರ್ಬೇಕು? ಸದಾ ಕಾಲವು ವಾಸಿಸುವವರಾಗಬೇಕು. ಕೆಲವು ಜನರು ಯಾವಾಗ ಬರ್ತಾರೆ ಮಂದಿರಕ್ಕೆ? ಕ್ರಿಸ್ಮಸ್ ಇದ್ರೆ ಬರ್ತಾರೆ, ಎರಡನೇದಾಗಿ ಈಸ್ಟರ್ ಇದ್ರೆ ಬರ್ತಾರೆ, ಮೂರನೇದಾಗಿ ಇಲ್ಲ ಯಾರ್ದ ಮದುವೆ ಐತಪ್ಪ ದೇವಾಲಯದಾಗ ತಾಳಿ ಕಟ್ಟಕತ್ತಾರ ಅಂದ್ರೆ ಅವಾಗ ಬರ್ತಾರೆ. ಇವು 3 ಸಂದರ್ಭದಾಗ ಬಿಟ್ಟು ಮತ್ತೆ ಬೇರೆ ಸಂದರ್ಭದಾಗ ಅವರು ದೇವಾಲಯಕ್ಕೆ ಬರೋದೇ ಇಲ್ಲ. ಅವರು ಮತ್ತೆ ಅವ್ರು ಹೇಳ್ಕೊಂತಾರೆ, ನಾವು ಯೇಸು ಸ್ವಾಮಿಯನ್ನ ನಂಬಿದವರು. ನಂಬಿಕೆ ಮಾತ್ರ ಅಲ್ಲ, ಏನಿರ್ಬೇಕು? ನಡತೆ ಮುಖ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಏನಂತೇಳಿ? ನಿಶ್ಚಯವಾಗಿ ನಾವು ನಂಬಬೇಕು. ಶ್ಯೂರ್ಲಿ ದೇವರು ನನಗೆ ಏನ್ ಕೊಡ್ತಾನೆ? ಶುಭವನ್ನ ಕೊಡ್ತಾನೆ, ಕೃಪೆಯನ್ನು ನನಗೆ ಕೊಡ್ತಾನೆ ಅಂತ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ದಾವೀದನ ರೀತಿಯಲ್ಲಿ ನಾನು ಕೂಡ ಸಾಕ್ಷಿ ಹೇಳುವ ಮಗನಾಗಬೇಕು. ಆ ವಾಕ್ಯ ದಾವೀದನಿಗೆ ಮಾತ್ರವಲ್ಲ, ನನಗೂ ಕೂಡ ಇದೆ ಎಂಬುದಾಗಿ ನಾನು ವಿಶ್ವಾಸ ಇಡ್ತಾ ಇದ್ದೇನೆ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಿಶ್ಚಯವಾಗಿ ನಿನ್ನ ಜೀವಮಾನದಲ್ಲಿ ಕೂಡ ದೇವರು ಶುಭವನ್ನು, ಕೃಪೆಯನ್ನ ಅನುಗ್ರಹಿಸಲಿಕ್ಕಿದ್ದಾನೆ. ನಿಶ್ಚಯವಾಗಿ ನೀನು ಕೂಡ ದೇವರ ಆಲಯದಲ್ಲಿ ಇರುವುದೇ ಆದರೆ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಆಲಯದಲ್ಲಿ ನೆಡಲ್ಪಟ್ಟ ಸಸಿಗಳೋಪಾದಿಯಲ್ಲಿ ಇವರು ಚೆನ್ನಾಗಿ ಬೆಳೆದಿದ್ದಾರೆ ಎನ್ನುವಂತ ಸಾಕ್ಷಿಯನ್ನು ಹೊಂದಿಕೊಳ್ಳಲಾರದೆ ಇದ್ದೀರಾ ಇಲ್ಲಿವರೆಗೂ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವತ್ತಿನ ದಿನದಿಂದ ದೇವರು ಯಾವ ರೀತಿಯಾಗಿ ದಾವೀದನು ಸತ್ಸಂಬಂಧ ಉಳ್ಳವನಾಗಿ ಜೀವಿಸಿದನು, ಯಾವ ರೀತಿಯಾಗಿ ಹಿಜ್ಕೀಯನು ಪ್ರಾರ್ಥನೆಯನ್ನ ಮಾಡಿದನು, ದೇವರೇ ನಂಬಿಗಸ್ತನಾಗಿ ನಾನು ನಡೆದುಕೊಂಡಿರುವಂತದ್ದನ್ನ ನೀನು ನೆನಪು ಮಾಡಿಕೊ ಎಂಬುದಾಗಿ ಹೇಳಿದನು. ಇವತ್ತು ನಿನ್ನ ಪ್ರಾರ್ಥನೆಯು ಕೂಡ ಅದೇ ಆಗಿರಬೇಕು. ಒಂದ್ಸಾರಿ ಪ್ರಾರ್ಥನೆ ಮಾಡು, ದೇವರೇ ಇನ್ನು ಮುಂದೆ ನಾನು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂತ ಮಗನು ಮಗಳಾಗಬೇಕು. ದೇವರೇ, ನಿನ್ನ ಆ ಒಂದು ರಹಸ್ಯ ಬರೋಣದಲ್ಲಿ ನಾನು ಎತ್ತಲ್ಪಡಬೇಕು. ಈ ಭೂಲೋಕದಲ್ಲಿ 7 ರೀತಿಯ 21 ರೀತಿಯ ಉಪದ್ರವಗಳನ್ನ ನೀನು ಕಳುಹಿಸ್ಲಿಕ್ಕಿದ್ದೀಯಪ್ಪ. ಆ ಉಪದ್ರವಗಳಿಂದ ನಾನು ತಪ್ಪಿಸಿಕೊಳ್ಬೇಕಾದ್ರೆ
ನೀನು ಮಾತ್ರ ನನಗೆ ಮೋಕ್ಷವಾಗಿದ್ದೀಯ ಸ್ವಾಮಿ ಎಂಬುದಾಗಿ ಒಂದು ಸಂದರ್ಭದಲ್ಲಿ ನಾವು ಬೇಡುವವರಾಗೋಣ. ಆವತ್ತಿನ ದಿನದಲ್ಲಿ ಎರಡು ರೀತಿಯ ಗುಂಪಿನ ಜನರು ಭೂಲೋಕದಲ್ಲಿ ಇರ್ತಾರೆ. ಎರಡು ರೀತಿಯ ಗುಂಪಿನ ಜನರು ಪರಲೋಕಕ್ಕೆ ಮಧ್ಯಾಕಾಶಕ್ಕೆ ಎತ್ತಲ್ಪಟ್ಟಿರ್ತಾರೆ. ಪ್ರಿಯರೇ, ಅವ್ರು ಬೇರೆ ಯಾರು ಅಲ್ಲ, ಯಾರು ಯೇಸು ಕ್ರಿಸ್ತನನ್ನ ನಂಬಿ ನಡೆದು ದೇವರಲ್ಲಿ ವಿಶ್ರಾಂತಿ ಸ್ಥಾನದಲ್ಲಿ ಇರ್ತಾರೋ ಅವರು ಪರದೇಶಿಯಿಂದ ಎಬ್ಬಿಸಲ್ಪಡ್ತಾರೆ. ಮೊದಲನೇದಾಗಿ. ಎರಡನೇದಾಗಿ, ಯಾರು ನಂಬಿ ನಡೆದುಕೊಳ್ತಾ ಇರ್ತಾರೋ, ಏಸು ಬಂದಾಗ ಸಜೀವುಳ್ಳವರಾಗಿರ್ತಾರೋ ಆ ಭಕ್ತರ ದೇಹಗಳು ಮಾರ್ಪಾಟು ಹೊಂದುತ್ತವೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಇನ್ನು ಎರಡು ರೀತಿಯ ಜನರು ಈ ಭೂಲೋಕದಲ್ಲಿ ಇರ್ತಾರೆ. ಅವರು ಬೇರೆ ಯಾರು ಅಲ್ಲ, ಯೇಸುವನ್ನ ನಂಬದ ಅವಿಶ್ವಾಸಿಗಳು. ಯೇಸು ಕ್ರಿಸ್ತನನ್ನ ನಂಬಿ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಾರದ ಹಾಗೆ, ಸಿದ್ಧವಾಗಲಾರದ ಹಾಗೆ ಈ ಲೋಕದ ಕಾರ್ಯಗಳಲ್ಲಿಯೇ ಮುಳುಗಿ ಹೋಗಿರ್ತಕ್ಕಂಥ ವಿಶ್ವಾಸಿಗಳು. ಪ್ರಿಯರೇ, ಹಲ್ಲೆಲೂಯಾ, ಆ ಗುಂಪಿನವರು ಬಿಡಲ್ಪಡ್ತಾರೆ. ಆ ಒಂದು 7 ವರ್ಷಗಳ ಕಾಲದಲ್ಲಿ ಅಪವಾದಿ, ಸುಳ್ಳು ಕ್ರಿಸ್ತನು, ಆಂಟಿ ಕ್ರೈಸ್ಟ್ ಎಂಬುದಾಗಿ ನಾವು ಕರಿತೀವಿ, ಆತನು ಬರುತ್ತಾನೆ. ಅನೇಕವಾದ ಟಾರ್ಚರ್ ಈ ಭೂಲೋಕದಲ್ಲೆಲ್ಲ ಜರುಗಲಿಕ್ಕಿದೆ. ಅದರಿಂದ ನಮ್ಮನ್ನು ತಪ್ಪಿಸುವ ಆತನು ಯೇಸು ಮಾತ್ರ ಆಗಿದ್ದಾನೆ ಎಂಬುದಾಗಿ ನೀನು ವಿಶ್ವಾಸ ಇಡುವುದೇ ಆದರೆ ನಿನ್ನ ಜೀವಿತದಲ್ಲಿ ಯೇಸುವನ್ನ ನೀನು ಕರಿ. ದೇವರೇ, ನನ್ನ ಬಳಿಗೆ ನೀನು ಬಾಪ್ಪ. ದೇವರೇ, ನನ್ನನ್ನು ಶುದ್ಧ ಮಾಡು. ದೇವರೇ, ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾನು ಯಾವ ರೀತಿಯಾಗಿ ಜೀವಿಸಬೇಕು ನನಗೆ ಕಲಿಸಿಕೊಡು. ದೇವರೇ, ನನ್ನ ಹೃದಯದಲ್ಲಿರುವಂತ ಕಲ್ಮಶ ಎಲ್ಲವನ್ನ ದೂರ ಮಾಡಯ್ಯ. ದೇವರೇ, ನೀನು ಮಾತ್ರ ಸಾಧ್ಯ ಸ್ವಾಮಿ, ನಿನ್ನಿಂದ ಮಾತ್ರ ಆ ಕಾರ್ಯಗಳು ಸಾಧ್ಯ ಎಂಬುದಾಗಿ ಕಣ್ಣೀರಿನಿಂದ ಈ ಒಂದು ಸಂದರ್ಭದಲ್ಲಿ ನಾವು ಮನವಿ ಇಡೋಣ. ದೇವರು, ಆತನು ಯಾರನ್ನು ಕೂಡ ತಳ್ಳಲಾರದ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲಿ ಶುಭ ಕೃಪೆ ನನ್ನನ್ನ ಹಿಂಬಾಲಿಸ್ಲಿಕ್ಕಿದೆ. ಆ ವಿಷಯವನ್ನು ನೀನು ನಂಬುತ್ತೀಯಾ, ವಿಶ್ವಾಸ ಇಡ್ತೀಯಾ? ನಿನ್ನ ಹಿಂದ್ಗಡೆ ಅನಾರೋಗ್ಯಗಳಲ್ಲ, ಆರೋಗ್ಯ ಬರ್ಲಿಕ್ಕಿದೆ. ನಿನ್ನ ಹಿಂದ್ಗಡೆ ಸಮಸ್ಯೆಗಳಲ್ಲ, ದೇವರು ಸಮಾಧಾನವನ್ನು ತರಲಿಕ್ಕಿದ್ದಾನೆ. ನಿನ್ನ ಹಿಂದ್ಗಡೆ ಕಣ್ಣೀರಿನ ಜೀವಿತವಲ್ಲ, ಆತನು ನಿನ್ನ ದುಃಖವನ್ನ ಹೋಗಿ ನಿನಗೆ ಆನಂದ ಬರುವುದೆಂಬುದಾಗಿ ಹೇಳಿದ ದೇವರು ನಿನಗೆ ಆನಂದವನ್ನು ಕೊಡ್ಲಿಕ್ಕಿದ್ದಾನೆ. ನಿನ್ನ ಹಿಂದ್ಗಡೆ ಬರೀ ನಷ್ಟವೇ ಅಲ್ಲ, ಆತ ನಿನಗೆ ಲಾಭವನ್ನು ಕೊಡ್ಲಿಕ್ಕಿದ್ದಾನೆ. ನಿನ್ನ ಹಿಂದ್ಗಡೆ ಬರೀ ಅವು ಇವು ಅವಮಾನಗಳೇ ಅಲ್ಲ, ನಿನಗೆ 2ರಷ್ಟು ಮಾನಗಳನ್ನ ಕೊಡ್ಲಿಕ್ಕಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಆ ದೇವರನ್ನ ನೀನು ಬೇಡು, ಆತನನ್ನು ನಂಬು, ಆತನನ್ನು ನಂಬು. ಮೊದಲನೇದಾಗಿ, ಆತನು ನಂಬಿದವರೆಲ್ಲರಿಗೂ ಕೂಡ ಆಶ್ರಯ ದುರ್ಗವಾಗಿರುವ ದೇವರಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಸೋದರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆಯೇ, ಮುಂಜಾನೆಯಿಂದ ಇಲ್ಲಿವರೆಗೂ ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳ್ತಾ ಇದೆ, ರಾಜನೇ, ನೀನು ಹೇಳಿದ್ದೀಯಪ್ಪ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದ ದಾವೀದನೋಪಾದಿಯಲ್ಲಿ ನಾವು ಕೂಡ ನಂಬುತ್ತಾ ಇದ್ದೇವೆ, ವಿಶ್ವಾಸ ಇಡ್ತಾ ಇದ್ದೇವೆ. ನಮ್ಮ ಹಿಂದ್ಗಡೆ ಶುಭ ಕೃಪೆ ನಮ್ಮನ್ನ ಹಿಂಬಾಲಿಸ್ತಾ ಇದೆ ಸ್ವಾಮಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡಯ್ಯ. ಇವರ ಜೀವಿತದಲ್ಲಿ ಇರುವಂತ ಎಲ್ಲ ಅನಾರೋಗ್ಯ ತೊಲಗಿಸಲ್ಪಡಲಿ, ಅಸಮಾಧಾನ ತೊಲಗಿಸಲ್ಪಡಲಿ. ಯಾವ ವಿಷಯದಲ್ಲಿ ಸ್ವಾಮಿ ಕರ್ತನೆ ಆ ಒಂದು ಸ್ವಾಮಿ ದ್ವಂದ್ವದಲ್ಲಿ ಇದ್ದಾರೋ, ಯಾವ ವಿಷಯದಲ್ಲಿ ತಡಬಡಿಸ್ತಾ ಇದ್ದಾರೋ, ಯಾವ ವಿಷಯದಲ್ಲಿ ಸ್ವಾಮಿ ದಿಕ್ಕು ತೋಚಲಾರದ ರೀತಿಯಲ್ಲಿ ಜೀವಿಸ್ತಾ ಇದ್ದಾರೋ, ಆ ಎಲ್ಲ ವಿಷಯಗಳನ್ನ ಸ್ವಾಮಿ ಸರಳೀಕರಿಸಯ್ಯ. ಸಂಪೂರ್ಣವಾದ ಸಮಾಧಾನವನ್ನ ಸ್ವಾಮಿ ಈ ಮಕ್ಕಳಿಗೆ ಅನುಗ್ರಹ ಮಾಡಯ್ಯ. ಕರ್ತನೆ, ನೀನು ಕೊಡುವ ದೇವರಾಗಿದ್ದೀಯಪ್ಪ. ಬೇಡುವವರು ಹೊಂದುವರು ಎಂಬುದಾಗಿ ಹೇಳಿದ ದೇವರೇ, ನಿನ್ನ ನಾಮದಲ್ಲಿ ನಾವು ಬೇಡ್ತಾ ಇದ್ದೇವೆ. ಇವರೆಲ್ಲರೂ ಹೊಂದಿಕೊಂಡಿದ್ದಾರೆ ಎಂಬುದಾಗಿ ವಿಶ್ವಾಸ ಇಡ್ತಾ ಇದ್ದೇವೆ ಸ್ವಾಮಿ. ದಾವೀದನಿಗೆ ಎಷ್ಟು ಅವಮಾನಗಳು, 10ನೆಯ ಮಗನು ಆಗಿದ್ದಾಗಲೂ, ಕುಟುಂಬದಿಂದ ದೂರವಾಗಿ ಹೋಗಿದ್ದಾಗಲೂ, ಎಷ್ಟೋ ಶ್ರಮೆ ಸಂಕಟಗಳು ಅನುಭವಿಸಿದ್ದಾಗಲೂ ಕೂಡ ಆ ದಾವೀದನು ಸ್ವಾಮಿ ನಿನ್ನನ್ನ ಕುರುಬನನ್ನಾಗಿ ಮಾಡಿಕೊಂಡಾಗ ಕೊರತೆ ಇಲ್ಲದ ಹಾಗೆ ನೀನು ನಡೆಸಿದೆ. ನಿನ್ನನ್ನ ಸ್ವಾಮಿ ಕುರುಬನನ್ನಾಗಿ ಮಾಡಿಕೊಂಡಾಗ ಕೇಡಿನಿಂದ ನೀನು ತಪ್ಪಿಸಿದೀಯಪ್ಪ. ನಿನ್ನನ್ನು ಕುರುಬನನ್ನಾಗಿ ಮಾಡಿಕೊಂಡಾಗ ಆತನಿಗೆ ರಾಜ್ಯ ಅಧಿಕಾರವನ್ನು ನೀನು ಕೊಟ್ಟಿದ್ದೀಯ. ನಿನ್ನನ್ನು ಕುರುಬನನ್ನಾಗಿ ಮಾಡಿಕೊಂಡಾಗ ವೈರಿಗಳೆಲ್ಲ ಮುಗ್ಗರಿಸಿ ಬೀಳುವಂತೆ ವೈರಿಗಳ ಮುಂದೆಯೇ ಔತಣವನ್ನ ಸಿದ್ಧಪಡಿಸಿದ್ದೀಯ. ನಿನ್ನನ್ನು ಕುರುಬನನ್ನಾಗಿ ಮಾಡಿಕೊಂಡಾಗ ಆತನ ತಲೆಗೆ ಸ್ವಾಮಿ ತೈಲವನ್ನ ಹಚ್ಚಿ ಸ್ವಾಮಿ ಆತನ ಒಂದು ಪಾತ್ರೆಯನ್ನು ತುಂಬಿ ಹೊರಸೂಸುವ ಹಾಗೆ
ಆಶೀರ್ವಾದ ಐಶ್ವರ್ಯವನ್ನ ಕೊಟ್ಟಿದೀಯಪ್ಪ. ನಿನಗೆ ಸ್ತೋತ್ರಗಳು ಸ್ವಾಮಿ. ಆ ದಾವೀದನ ಜೀವಿತದಲ್ಲಿ ಯಾವ ಕಾರ್ಯಗಳನ್ನು ಮಾಡಿದೆಯೋ ಅದೇ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೀನು ಮಾಡುವ ದೇವರೇ ಆಗಿದ್ದೀಯ ಸ್ವಾಮಿ. ಕರ್ತನೆ, ಮಕ್ಕಳು ಬೇಡ್ತಾ ಇದ್ದಾರೆ, ಬೇಡಿದಂತವುಗಳೆಲ್ಲವುಗಳನ್ನ ನೀನು ಕೊಟ್ಟಿದ್ದೀ ಎಂಬುದಾಗಿ ನಾವು ವಿಶ್ವಾಸ ಇಡ್ತಾ ಇದ್ದೇವೆ. ಎಲ್ಲ ಅಸಮಾಧಾನ, ಅಸಂತೃಪ್ತಿ, ಅನಾರೋಗ್ಯ ಎಲ್ಲ ನೀಗಿ ಹೋಗಲಿ. ಎಲ್ಲಾ ರೀತಿಯಿಂದಲೂ ಸೌಖ್ಯ, ಸಮಾಧಾನ, ಆರೋಗ್ಯ ಉಂಟಾಗಲಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಹೇಳ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವೆಲ್ಲರೂ ಹೇಳೋಣ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಆಮೇನ್. ಸ್ವಾಮಿ, ಪ್ರತಿಜ್ಞೆಯನ್ನು ನಾವು ಮಾಡಿದ್ದೇವೆ. ಕರ್ತನೆ, ಇವೆಲ್ಲವುಗಳನ್ನ ನೀನು ಕರ್ತನೆ ಕೇಳಿದ್ದೀಯ, ಸ್ತೋತ್ರ. ನಮ್ಮನ್ನ ಜ್ಞಾಪಕ ಮಾಡಿಕೊಂಡಿದ್ದೀಯ, ಸ್ತೋತ್ರ. ಈ ಮಕ್ಕಳು ಯಾರು ಕೂಡ ತಪ್ಪಿ ಹೋಗಲಾರ್ದ ಹಾಗೆ ನಿನ್ನಲ್ಲೇ ಇದ್ದುಕೊಂಡು ನೀನು ಕೊಡಲಿರುವ ಪರಲೋಕವನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಇವರ ಪ್ರತಿ ಕಣ್ಣೀರು, ಕಷ್ಟ, ದುಃಖ, ರೋಗ, ವೇದನೆ, ಬಾಧೆ, ಇಕ್ಕಟ್ಟು, ಶ್ರಮೆ, ಸಂಕಟ, ಸಾಲ ಎಲ್ಲವೂ ಯೇಸುವಿನ ನಾಮದಲ್ಲಿ ತೊಲಗಿಸಲ್ಪಡಲಿ. ಸಂಪೂರ್ಣವಾಗಿ ಇವರ ಎಲ್ಲ ಕಾರ್ಯಗಳು ಸಂಪೂರ್ಣವಾಗಿ ಸಕ್ಸಸ್ ಆಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡುವಂದಿದ್ದೇವೆ ಪರಮ ತಂದೆ. ಆಮೇನ್. ಸಮಯದಲ್ಲಿ ನಾವು 7 ಮಿನಿಟಿಂದ ಹೋಗೋಣ.